ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮೇ 19 ಬಹಳ ವಿಶೇಷವಾಗಿರುವ ಮಂಗಳವಾರ. ನಾಳೆಯ ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡುತ್ತೆ. ಏಕೆಂದರೆ ಈಗ ಜ್ಯೇಷ್ಠ ಮಾಸ ಪ್ರಾರಂಭವಾಗಿರೋದ್ರಿಂದ ಖಂಡಿತವಾಗಿ ಹಿಂದೂ ಪಂಚಾಂಗದ ಪ್ರಕಾರ ಇದು 3ನೇ ಮಾಸವಾಗಿರುತ್ತದೆ. ಈ ಮಾಸದಲ್ಲಿ ನೀವು ಯಾವುದೇ ಶುಭ ಕೆಲಸಗಳನ್ನು ಮಾಡಿದರೂ ಅದರ ಫಲ ದುಪ್ಪಟ್ಟಾಗಿರುತ್ತದೆ. 2026 ಮೇ ಜ್ಯೇಷ್ಠ ಮಾಸವು ಹಿಂದಿನಿಂದ ಪ್ರಾರಂಭವಾಗಿದೆ. ಈ ಮಾಸದ ಮಹತ್ವ ಅಂತ ಅಂದರೆ ಖಂಡಿತವಾಗಿ ತಾಯಿ ಚಾಮುಂಡೇಶ್ವರಿಯ ಆರಾಧನೆ ಮಾಡೋದು ತುಂಬಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಾಲ, ಕಷ್ಟ, ಅನಿವಾರ್ಯವಾಗಿರುವಂತಹ ಪರಿಸ್ಥಿತಿಯನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ, ಒಂದು ವಿಶೇಷವಾಗಿರುವಂತಹ ಲಾಭವನ್ನ ಕಂಡುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಈ ತಿಂಗಳಲ್ಲೇ ಮಂಗಳ ಗ್ರಹದಿಂದ ಆಳ್ವಿಕೆ ಪಡೆಯುವಂತಹ ಜ್ಯೇಷ್ಠ ನಕ್ಷತ್ರದ ಹೆಸರನ್ನ ಇಡಲಾಗಿದೆ. ಧಾರ್ಮಿಕ ದೃಷ್ಟಿಕೋನದಿಂದ ಈ ತಿಂಗಳು ವಿಷ್ಣು, ಹನುಮಂತ, ಸೂರ್ಯ ಮತ್ತು ದುರ್ಗಾ ಮಾತೆಯನ್ನು ಪೂಜಿಸಲು ಹೆಚ್ಚು ಫಲಪ್ರದವಾದ ಸಮಯವಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಅದೃಷ್ಟ ಉತ್ತಂಗದಲ್ಲಿರೋದ್ರಿಂದ ಕಠಿಣವಾದ ಶಿಸ್ತುಗಳು ಮತ್ತು ನಿಯಮವನ್ನು ಶಾಸ್ತ್ರದಲ್ಲಿ ಸೂಚಿಸಲಾಗುತ್ತದೆ. ಈ ಸಮಯ ನಿಮ್ಮ ಆರೋಗ್ಯ ಸಮಸ್ಯೆಗಳು ಮಾತ್ರವಲ್ಲದೆ ಆರ್ಥಿಕ ಮತ್ತು ಮಾನಸಿಕ ನಷ್ಟಗಳು ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳಬಹುದು, ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಹಾಗಾದ್ರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ಸಿಗುತ್ತೆ, ಯಾವ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಎಲ್ಲ ರೀತಿಯ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಮುನ್ಸೂಚನೆ ಸಿಗುತ್ತದೆ. ಎಲ್ಲ ರೀತಿಯ ಅಡಚಣೆಗಳು ದೂರವಾಗುತ್ತದೆ. ಹಲವಾರು ವರ್ಷಗಳ ಕನಸನ್ನು ನನಸು ಮಾಡಿಕೊಳ್ತೀರಾ. ಸಹೋದ್ಯೋಗಿಗಳಿಗೆ ಸಹಾಯ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಮಕ್ಕಳಿಂದ ಶುಭ ಸುದ್ದಿ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳನ್ನು ನೀವು ಸರಿ ಮಾಡಿಕೊಳ್ಬೇಕಾಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆರ್ಥಿಕವಾಗಿ ಹೆಚ್ಚಿನ ಪ್ರಗತಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ನೆಮ್ಮದಿಯಾಗಿರುವಂತಹ ಸಮಯ. ಸಾಮಾಜಿಕ ರಂಗದಲ್ಲಿ ಗೌರವ, ಆತ್ಮೀಯರಿಂದ ಆಗಮನದಿಂದ ನೆಮ್ಮದಿ ಕೂಡ ಸಿಗ್ತಾ ಹೋಗುತ್ತೆ. ಸ್ಥಿರಾಸ್ತಿ ಅಥವಾ ಚರಾಸ್ತಿಯಿಂದ ಮಾರಾಟ ಮಾಡುವಂತಹ ಚಿಂತನೆಯನ್ನ ಮಾಡ್ತಾ ಇದ್ರೆ ಅದರಲ್ಲಿ ದುಪ್ಪಟ್ಟು ಲಾಭವನ್ನ ಕಂಡುಕೊಳ್ತೀರಾ. ಹೂಡಿಕೆಯಲ್ಲಿ ಆಸಕ್ತಿ ಇರುವಂತವರು ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು. ವಾಹನವನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಸಮಯ ಮುಗಿದ ನಂತರ ಖರೀದಿ ಮಾಡಬಹುದು. ವಿದೇಶದಿಂದ ಬಂಧುಗಳ ಆಗಮನ, ಸರ್ಕಾರಿ ಕೆಲಸದಲ್ಲಿ ವಿಳಂಬ ಅನ್ನೋದು ಆಗ್ತಾ ಹೋಗುತ್ತೆ. ಧನ ಸಂಪತ್ತಿಗಾಗಿ ನೀವು ಬಹಳಷ್ಟು ಕಷ್ಟವನ್ನ ಪಡಬೇಕಾಗುತ್ತೆ. ಯಾವುದೇ ಷೇರು ವ್ಯಾಪಾರ ವ್ಯವಹಾರದಲ್ಲಿ ಆಸಕ್ತಿ ಇರುವಂಥವರು, ಸ್ವಂತ ವೃತ್ತಿಯನ್ನು ಪ್ರಾರಂಭಿಸೋಕೆ ಇಷ್ಟಪಡ್ತಿರ್ತಕ್ಕಂಥವ್ರು, ಬ್ಯಾಂಕ್ ಕೆಲಸದಲ್ಲಿ ವಿಳಂಬ ಮಾಡತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲ ಸರಿ ಹೋಗುತ್ತೆ. ವೈದ್ಯರನ್ನ ಭೇಟಿ ನೀಡಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿ ಬರಬಹುದು. ಒಟ್ಟಾರೆಯಾಗಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ. ಮಗಳ ಮದುವೆ ಅಥವಾ ಮಗನ ಮದುವೆ ನಿಶ್ಚಯವಾಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತೆ. ಆಕಸ್ಮಿಕವಾಗಿ ಧನಲಾಭವಾಗುತ್ತೆ. ಹಳೆಯ ನೆನಪುಗಳು ಕಾಡಬಹುದು. ನವೋದ್ಯಮ ಅಭಿವೃದ್ಧಿಯಲ್ಲಿ ಸಾಲ ಕೊಡುವ ಮುನ್ನ ಯೋಚನೆ ಮಾಡಿ. ಯಾರಿಗೆ ಕೂಡ ನಂಬಿ ಸಾಲವನ್ನ ಕೊಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಒಂದು ವಿಶೇಷವಾಗಿರುವಂತಹ ಜಾಗರೂಕತೆ ಒಳ್ಳೆಯದು. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಉತ್ತಮ ಹಾಗೂ ನೆಮ್ಮದಿಯಿಂದ ತುಂಬಿರುತ್ತೆ. ಇದಕ್ಕೆಲ್ಲ ಕಾರಣ ಅಂದ್ರೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ. ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ, ಮಕರ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಮೇಷ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.